ಇವತ್ತು ಇರುವ ದೇವರೇ ಸ್ತೋತ್ರ, ಮಾರ್ಪಡದ ದೇವರೇ ಸ್ತೋತ್ರ, ಮಹಿಮೆಯ ರಾಜನೇ ಸ್ತೋತ್ರಪ್ಪ. ಹಾಲೆಲೂಯ ಹಾಲೆಲೂಯ. ಬೇಡಿದಕ್ಕೂ ಬಯಸಿದಕ್ಕೂ ಹೆಚ್ಚಾದ ಕಾರ್ಯವನ್ನು ಮಾಡುವ ದೇವರೇ ಸ್ತೋತ್ರ ಸ್ವಾಮಿ. ಹಾಲೆಲೂಯ. ಅಪ್ಪ, ನೀವು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡ್ತೀರಿ, ಅದಕ್ಕಾಗಿ ಸ್ತೋತ್ರ. ನಿಮ್ಮಿಂದ ಅಸಾಧ್ಯವಾದ ಕಾರ್ಯಗಳು ಯಾವುದೇ ಇಲ್ಲಪ್ಪ, ಎಲ್ಲವೂ ನಿಮ್ಮಿಂದ ಸಾಧ್ಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಗಾಗಿ ಸ್ತೋತ್ರ. ಸರ್ವಶಕ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಸಮಯವನ್ನು ನಿಮ್ಮ ಕರಗಳಿಗೆ ನಾವು ಒಪ್ಪಿಸಿಕೊಡ್ತೇವಪ್ಪ ಕರ್ತನೇ. ಈ ಮುಂಜಾನೆ ಪ್ರಾರ್ಥನೆಯನ್ನು ನೀವು ಆಳ್ವಿಕೆ ಮಾಡಿ ಸ್ವಾಮಿ, ಪ್ರಾರಂಭದಿಂದ ಅಂತ್ಯದವರೆಗೆ ನಿಮ್ಮ ಹತೋಟಿಗೆ ತಗೊಂಡು ನಡೆಸಿ ಸ್ವಾಮಿ. ಈ ಪ್ರಾರ್ಥನೆ ಮೂಲಕ ನಿಮಗೆ ಮಹಿಮೆ ಉಂಟಾಗಬೇಕಪ್ಪ, ನೀವು ಸಂತೋಷ ಪಡಬೇಕು ಸ್ವಾಮಿ, ನಿಮಗೆ ಘನತೆ ಸಲ್ಲಲ್ಪಡಬೇಕು. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಕರ್ತನೇ ನನ್ನ ಆಶ್ರಯವೂ ಬಲವೂ ಆದ, ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಕರ್ತನೇ ನನ್ನ ಆಶ್ರಯವೂ ಬಲವೂ ಆದ, ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಭೂಮಿ ಬದಲಾದರೂ ಬೆಟ್ಟ ಗುಡ್ಡ ಕದಲಿದರು, ಭೂಮಿ ಬದಲಾದರೂ ಬೆಟ್ಟ ಗುಡ್ಡ ಕದಲಿದರು, ಅಂಜಲಾರೆ ನಾ ಭಯಪಡಲಾರೆ, ಅಂಜಲಾರೆ ನಾ ಭಯಪಡಲಾರೆ. ಕರ್ತನೇ ನನ್ನ ಆಶ್ರಯವೂ ಬಲವೂ ಆದ, ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಕರ್ತನೇ ನನ್ನ ಆಶ್ರಯವೂ ಬಲವೂ ಆದ, ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಯುದ್ಧವನ್ನು ನಿಲ್ಲಿಸಿ ಶಾಂತಿಯನ್ನು ನೀಡುವ, ಯುದ್ಧವನ್ನು ನಿಲ್ಲಿಸಿ ಶಾಂತಿಯನ್ನು ನೀಡುವ, ಈಟಿಯನ್ನು ಬಿಲ್ಲನ್ನು ಮುರಿದು ಹಾಕುವ, ಈಟಿಯನ್ನು ಬಿಲ್ಲನ್ನು ಮುರಿದು ಹಾಕುವ. ಕರ್ತನೇ ನನ್ನ ಆಶ್ರಯವೂ ಬಲವೂ ಆದ, ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಕರ್ತನೇ ನಮ್ಮ ಆಶ್ರಯವೂ ಬಲವೂ ಆದ, ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಭೂಮಿ ಬದಲಾದರೂ ಬೆಟ್ಟ ಗುಡ್ಡ ಕದಲಿದರು, ಭೂಮಿ ಬದಲಾದರೂ ಕದಲಿದರು, ಅಂಜಲಾರೆ ನಾ ಭಯಪಡಲಾರೆ, ಅಂಜಲಾರೆ ನಾ ಭಯಪಡಲಾರೆ. ಕರ್ತನೇ ನನ್ನ ಆಶ್ರಯವೂ ಬಲವೂ ಆದ, ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಕರ್ತನೇ ನನ್ನ ಆಶ್ರಯವೂ ಬಲವೂ ಆದ, ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಸೈನ್ಯಗಳ ಕರ್ತನು ಜೊತೆಯಲ್ಲಿರುವನು, ಸೈನ್ಯಗಳ ಕರ್ತನು ಜೊತೆಯಲ್ಲಿರುವನು. ಯಾಕೋಬನ ದೇವನೇ ಆಶ್ರಯಗಿರಿಯು, ಯಾಕೋಬನ ದೇವನೇ ಆಶ್ರಯಗಿರಿಯು. ಕರ್ತನೇ ನನ್ನ ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಕರ್ತನೇ ನನ್ನ ಆಶ್ರಯವೂ ಬಲವೂ ಆದ, ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಸೈತಾನನ ಕುತಂತ್ರ ನುಂಗುವಂತಿದ್ದರು, ಸೈತಾನನ ಕುತಂತ್ರ ನುಂಗುವಂತಿದ್ದರು, ಕೈ ಹಿಡಿದ ಕರ್ತನು ಕರೆದೊಯ್ಯುವ, ಕೈ ಹಿಡಿದ ಕರ್ತನು. ಕರ್ತನೇ ನನ್ನ ಆಶ್ರಯವೂ ಬಲವೂ ಆದ, ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಕರ್ತನೇ ನನ್ನ ಆಶ್ರಯವೂ ಬಲವೂ ಆದ, ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಮನುಷ್ಯರ ಮಾತು ಎದೆಗೆ ತಿವಿದರು,
ಮನುಷ್ಯರ ಮಾತು ಎದೆಗೆ ತಿವಿದರು, ಯೇಸುವಿನ ಪ್ರೀತಿಯಿಂದ ಮನ ತುಂಬಿದೆ. ಯೇಸುವಿನ ಪ್ರೀತಿಯಿಂದ ಮನ ತುಂಬಿದೆ. ಕರ್ತನೇ ನನ್ನ ಆಶ್ರಯವು ಬಲವೂ ಆದ, ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಕರ್ತನೇ ನನ್ನ ಆಶ್ರಯವು ಬಲವೂ ಆದ, ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಕರ್ತನೇ ದೇವರೆಂದು ನಾವು ಅರಿತುಕೊಳ್ಳುವ, ಕರ್ತನೇ ದೇವರೆಂದು ನಾವು ಅರಿತುಕೊಳ್ಳುವ, ಲೋಕಾಧಿಪತಿಯಾಗಿ ಲೋಕ ಆಳುವ, ಸರ್ವಾಧಿಪತಿಯಾಗಿ ಲೋಕ ಆಳುವ. ಕರ್ತನೇ ನನ್ನ ಆಶ್ರಯವು ಬಲವೂ ಆದ, ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಕರ್ತನೇ ನನ್ನ ಆಶ್ರಯವು ಬಲವೂ ಆದ, ಆಪತ್ತು ಕಾಲದಿ ಹತ್ತಿರವಿದ್ದು, ಓಹೋ ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಹಲ್ಲೆಲೂಯ. ನಮ್ಮ ದೇವರು ಆಪತ್ತು ಕಾಲದಲ್ಲಿ ನಮ್ಮ ಹತ್ತಿರವೇ ಇರುವ ದೇವರು. ಆತನು ನಮ್ಮ ಆಶ್ರಯಗಿರಿ, ಯಾವಾಗಲೂ ನಮ್ಮನ್ನು ಆವರಿಸಿ ಕಾಯುವ ದೇವರಾಗಿದ್ದಾರೆ. ಇಂಥ ದೇವರಿಗೆ ನಾವು ಸ್ತೋತ್ರ ಹೇಳುವುದು ತುಂಬ ಅವಶ್ಯಕವಾಗಿದೆ. ನಾವೆಲ್ಲರೂ ಈ ಸಮಯದಲ್ಲಿ ಕಣ್ಗಳನ್ನು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣ. ಈ ಮುಂಜಾನೆ ಸಮಯ ಆತನ ನಾಮವನ್ನು ಘನಪಡಿಸೋಣ. ಆತನಿಗೆ ಸಲ್ಲತಕ್ಕ ಗೌರವವನ್ನು ನಾವು ಸಲ್ಲಿಸಿ ಆತನನ್ನು ಆರಾಧಿಸಿ ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಅಪ್ಪ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆ ನಿಮ್ಮನ್ನು ಆರಾಧಿಸುವಂಥ ಈ ಕೃಪೆಯನ್ನು ನಮಗೆ ಕೊಟ್ಟಿದ್ದೀರಲ್ಲ, ಅದಕ್ಕಾಗಿ ಸ್ತೋತ್ರಪ್ಪ. ನೀವು ಆರಾಧನೆಗೆ ಯೋಗ್ಯನಾದ ದೇವರಪ್ಪ, ಸ್ತುತಿಗೆ ಯೋಗ್ಯನಾದ ದೇವರು. ಕೆರೂಬಿಯರಿಂದ ಸೆರಾಫಿಯರಿಂದ ಸ್ತುತಿಯನ್ನು ಹೊಂದುತ್ತಿರುವ ದೇವರು ಸ್ವಾಮಿ, ನಿಮಗೆ ಸ್ತೋತ್ರಪ್ಪ. 24 ಹಿರಿಯರು 4 ಜೀವಿಗಳು ನಿಮ್ಮನ್ನು ಸ್ತುತಿಸ್ತಾ ಇದ್ದಾರೆ. ಕೋಟ್ಯಾನುಕೋಟಿ ದೇವದೂತರುಗಳು ನಿಮ್ಮನ್ನು ಸ್ತುತಿಸ್ತಾ ಇದ್ದಾರೆ. ಇಂಥ ಸ್ತುತಿಗೆ ಯೋಗ್ಯನಾದ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಿಮಗೆ ಸ್ತೋತ್ರ, ಸ್ತೋತ್ರ. ಉನ್ನತನೇ ಸ್ತೋತ್ರ, ಮಹೋನ್ನತನೇ ಸ್ತೋತ್ರ, ಅದ್ಭುತನೇ ಸ್ತೋತ್ರ, ಅತಿಶಯನೇ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಅಪ್ಪ. ವಂದನೆಯಪ್ಪ, ವಂದನೆಯಪ್ಪ. ನಿಮಗೆ ಸ್ತೋತ್ರ ಡ್ಯಾಡಿ, ನಿಮಗೆ ವಂದನೆ ಡ್ಯಾಡಿ. ಓ ಥ್ಯಾಂಕ್ ಯು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಅಪ್ಪ. ನಿಮಗೆ ಆರಾಧನೆ, ಪರಿಶುದ್ಧನೇ ನಿಮಗೆ ಆರಾಧನೆ. ಜೀವಮಾನವೆಲ್ಲ ಸ್ತೋತ್ರ, ಸ್ತುತಿ ಸ್ತೋತ್ರ ಯೇಸುವೇ. ಹರುಷದಿ ಹಾಡಿಕೊಂಡಾಡುವೆ ಅನುದಿನ ನಿಮ್ಮನ್ನೇ. ಜೀವಮಾನವೆಲ್ಲ ಸ್ತೋತ್ರ, ಸ್ತುತಿ ಸ್ತೋತ್ರ ಯೇಸುವೇ. ಹರುಷದಿ ಹಾಡಿಕೊಂಡಾಡುವೆ ಅನುದಿನ ನಿಮ್ಮನ್ನೇ. ನನಗೆಂದು ಒಡ್ಡಿದ ಉರುಳಿನಿಂದ ನನ್ನ ತಪ್ಪಿಸಿ ಕಾದಿರುವೆ. ಹಿಂದೆಯೂ ಮುಂದೆಯೂ ಆವರಿಸಿ ನನ್ನ ಅನುದಿನ ನಡೆಸಿರುವೆ. ನನಗೆಂದು ಒಡ್ಡಿದ ಉರುಳಿನಿಂದ ನನ್ನ ತಪ್ಪಿಸಿ ಕಾದಿರುವೆ. ಹಿಂದೆಯೂ ಮುಂದೆಯೂ ಆವರಿಸಿ ನನ್ನ ಅನುದಿನ ನಡೆಸಿರುವೆ. ಹೇಗೆ ನಾ ಸುಮ್ಮನೆ ಕುಳಿತಿರಲಿ ಇಂದು, ಹೇಗೆ ನಾ ಸುಮ್ಮನೆ ಕುಳಿತಿರಲಿ. ಜೀವಮಾನವೆಲ್ಲ ಸ್ತೋತ್ರ, ಸ್ತುತಿ ಸ್ತೋತ್ರ ಯೇಸುವೇ. ಹರುಷದಿ ಹಾಡಿಕೊಂಡಾಡುವೆ ಅನುದಿನ ನಿಮ್ಮನ್ನೇ. ಪಾಪದ ಕೆಸರಲ್ಲಿ ಮುಳುಗಿದ್ದ ನನ್ನ ಪರಿಶುದ್ಧಗೊಳಿಸಿರುವೆ. ಪರಲೋಕ ಸೌಭಾಗ್ಯ ನಿರೀಕ್ಷೆಯ ನನ್ನ ಹೃದಯದಿ ತುಂಬಿರುವೆ. ಪಾಪದ ಕೆಸರಲ್ಲಿ ಮುಳುಗಿದ್ದ
ನನ್ನ ಪರಿಶುದ್ಧಗೊಳಿಸಿರುವೆ. ಪರಲೋಕ ಸೌಭಾಗ್ಯ ನಿರೀಕ್ಷೆಯ ನನ್ನ ಹೃದಯದಿ ತುಂಬಿರುವೆ. ಹೇಗೆ ನಾ ಸುಮ್ಮನೆ ಕುಳಿತಿರಲಿ, ಇಂದು ಹೇಗೆ ನಾ ಸುಮ್ಮನೆ ಕುಳಿತಿರಲಿ. ಜೀವಮಾನವೆಲ್ಲ ಸ್ತೋತ್ರ, ಸ್ತುತಿ ಸ್ತೋತ್ರ ಯೇಸುವೆ. ಹರುಷದಿ ಹಾಡಿಕೊಂಡಾಡುವೆ ಅನುದಿನ ನಿಮ್ಮನ್ನೇ. ಸಿಂಹ ಸರ್ಪ ಚೇಳನ್ನು ನಾನು ತುಳಿದು ನಡೆಯುವಂತೆ, ವೈರಿಯ ಸಕಲ ಫಲದ ಮೇಲೆ ಇಂದು ಅಧಿಕಾರ ನೀಡಿರುವೆ. ಸಿಂಹ ಸರ್ಪ ಚೇಳನ್ನು ನಾನು ತುಳಿದು ನಡೆಯುವಂತೆ, ವೈರಿಯ ಸಕಲ ಬಲದ ಮೇಲೆ ಇಂದು ಅಧಿಕಾರ ನೀಡಿರುವೆ. ಹೇಗೆ ನಾ ಸುಮ್ಮನೆ ಕುಳಿತಿರಲಿ, ಇಂದು ಹೇಗೆ ನಾ ಸುಮ್ಮನೆ ಕುಳಿತಿರಲಿ. ಜೀವಮಾನವೆಲ್ಲ ಸ್ತೋತ್ರ, ಸ್ತುತಿ ಸ್ತೋತ್ರ ಯೇಸುವೆ. ಹರುಷದಿ ಹಾಡಿಕೊಂಡಾಡುವೆ ಅನುದಿನ ನಿಮ್ಮನ್ನೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೆ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ಪ್ರೀತಿಯ ಯೇಸುವೆ. ನಿನ್ಗಾಯದಿಂದ ನಾ ಸುಖವಾದೆ, ಆಹಾ ನೂರಾರು ಸ್ತೋತ್ರಗಳು. ನಿನ್ಗಾಯದಿಂದ ನಾ ಸುಖವಾದೆ, ಆಹಾ ನೂರಾರು ಸ್ತೋತ್ರಗಳು. ಆರಾಧನೆ 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 ನಿಮಗೆ, ಆರಾಧನೆ ಅಪ್ಪ ಆರಾಧನೆ ಆರಾಧನೆ ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ ಡಡಿ, ನನ್ನ ಪ್ರೀತಿಯ ಯೇಸುವೆ. ಹೌದಪ್ಪ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಪ್ರೀತಿಯ ಯೇಸುವೆ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ಪ್ರೀತಿಯ ಯೇಸುವೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ,
ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೆ. ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಹೆಚ್ಚಳ ಪಡುವುದು ನಿಮ್ಮಲ್ಲೇ, ನನ್ನ ತಾಗಿಸಿಕೊಳ್ಳುವೆ ನಿಮ್ಮಲ್ಲೇ. ನಾನು ಹೆಚ್ಚಳ ಪಡುವುದು ನಿಮ್ಮಲ್ಲೇ, ನನ್ನ ತಾಗಿಸಿಕೊಳ್ಳುವೆ ನಿಮ್ಮಲ್ಲೇ. ನನ್ನ ಕಾಲವೆಲ್ಲ ನಿಮ್ಮನ್ನೇ ಸಂಪಾದಿಸುವೆ. ನನ್ನ ಜೀವಮಾನವೆಲ್ಲ ನಿಮ್ಮನ್ನೇ ಸಂಪಾದಿಸುವೆ. ಪ್ರೀತಿಸುವೆ 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 ಪ್ರೀತಿಸುವೆ. ನನ್ನ ಪ್ರಾಣ ಇರೋವರೆಗೂ, ನಾನಿನ್ನಲ್ಲಿ ಸೇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ, ದೇಹ ಮಣ್ಣಲ್ಲಿ ಸೇರೋವರೆಗೂ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಹಾಲೆಲೂಯಾ ಹಾಲೆಲೂಯಾ. ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಓ ಕೃಪಾಪೂರ್ಣನೇ, ಮನ ಮರುಗುವಾತನೇ, ನನ್ ಜೊತೆಗಾರನೇ, ಇಮ್ಮಾನುವೇಲನೇ. ಓ ಕೃಪಾಪೂರ್ಣನೇ, ಮನ ಮರುಗುವಾತನೇ, ನನ್ ಜೊತೆಗಾರನೇ, ಇಮ್ಮಾನುವೇಲನೇ. ಹಾಲೆಲೂಯಾ 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 ಹಾಲೆಲೂಯಾ. ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀನೆ ನನ್ನ ಯೇಸುವೆ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀನೆ ನನ್ನ ಯೇಸುವೆ. ಹಾಲೆಲೂಯಾ 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 ಹಾಲೆಲೂಯಾ. ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಡ್ಯಾಡಿ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಪರಲೋಕವೆಲ್ಲ ನಿನದೇ ಸಯ್ಯ,
ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವೆಲ್ಲ ನಿನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸು. ಆರಾಧನೆ 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 ಆರಾಧನೆ. ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ಅಪ್ಪ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಯುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ನನ್ನ ಕಾಡುವ ನನ್ನ ಕುರುಬನೇ, ನನ್ನ ಕಾಡುವ ನನ್ನ ಎಲ್ರೋಹಿ ನೀನೇ ಅಯ್ಯ. ಆರಾಧನೆ 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 ಡ್ಯಾಡಿ. ಆರಾಧನೆ ನಿಮಗೆ ಆರಾಧನೆ ಅಪ್ಪ. ಈ ಮುಂಜಾನೆ ವೇಳೆ ನಿಮಗೆ ಆರಾಧನೆ ಡ್ಯಾಡಿ. ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ಆರಾಧನೆ 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 ಆರಾಧನೆ. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲೇ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲೇ ಬದುಕುವೆನು. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವಾ ರೂವಾ ನೀನೇ. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವಾ ರೂವಾ ನೀನೇ ಅಪ್ಪ. ಆರಾಧನೆ
ಡ್ಯಾಡಿ ಆರಾಧನೆ, ನಿಮಗೆ ಆರಾಧನೆ. ಶರೀ ಕುಲರ ಮಲರ ಓ ಆರಾಧನೆ ಶಂದರಿ ಆರಾಧನೆ ಮೋಷಕರಿ ಆರಾಧನೆ ಆರಾಧನೆ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ. ನೀನೇ ನಮ್ಮ ಆಶ್ರಯ, ನೀನೇ ನಮ್ಮ ಆಧಾರ ಸ್ವಾಮಿ. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನು, ನಮ್ಮ ಕರಗಳನ್ನು ಹಿಡಿದು ನಡೆಸುವ ಡ್ಯಾಡಿ, ನಮ್ಮನ್ನು ಹೆಗಲಿನ ಮೇಲೆ ಹೊತ್ತುಕೊಂಡು ಸಾಗಿಸುವ ಡ್ಯಾಡಿ ಆಗಿರುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಅಪ್ಪ, ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ವಿ ಲವ್ ಯು ಡ್ಯಾಡಿ. ನಿಮಗೆ ಸ್ತೋತ್ರ, ನಿಮಗೆ ಮಹಿಮೆ. ಈ ಮುಂಜಾನೆ ವೇಳೆ ಎಲ್ಲ ಘನತೆಯನ್ನು, ಮಹಿಮೆಯನ್ನು, ಗೌರವವನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇವೆ, ನಮ್ಮ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ನಾವು ಈ ದಿನದ ಧ್ಯಾನಕ್ಕಾಗಿ ಕೀರ್ತನೆಗಳು 34ನೇ ಅಧ್ಯಾಯ ಕೀರ್ತನೆ 34 ಅದರಲ್ಲಿ 14ನೇ ವಚನವನ್ನು ಓದಿಕೊಳ್ಳೋಣ. ಕೀರ್ತನೆ 34 14ನೇ ವಚನ. ಕೀರ್ತನೆ 34 14. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಹಲ್ಲೆಲೂಯ. ದೇವ್ರ ವಾಕ್ಯ ನಮಗೆ ತಿಳಿಸ್ತಾ ಇದೆ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಒಂದನ್ನು ಬಿಡಬೇಕು, ಒಂದನ್ನು ಮಾಡಬೇಕು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಯಾವುದನ್ನು ಬಿಡಬೇಕು? ಕೆಟ್ಟದ್ದನ್ನು ಬಿಡಬೇಕು, ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳಿ ದೇವ್ರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ನಾವು ಒಳ್ಳೆಯದನ್ನು ಮಾಡಬೇಕು ಅನ್ನೋದು ದೇವರ ವಾಕ್ಯದ ಪ್ರಬೋಧನೆ, ದೇವರ ಇಷ್ಟವಾದ ಕಾರ್ಯವಾಗಿದೆ. ಅದೇ ರೀತಿ ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ಇಬ್ರಿಯ 12 ಅದರಲ್ಲಿ 14ನೇ ವಚನವನ್ನು ಓದಿಕೊಳ್ಳೋಣ. ಇಬ್ರಿಯ 12:14. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. 15ನೇ ವಚನದ ಸ್ವಲ್ಪ ಭಾಗ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಹಲ್ಲೆಲೂಯ. ದೇವರ ವಾಕ್ಯ ನಮಗೆ ಆಹ್ವಾನ ಮಾಡ್ತಾ ಇದೆ, ನಾವು ಪರಿಶುದ್ಧರಾಗಿರ್ಬೇಕೆಂಬುದಕ್ಕಾಗಿ. ಎಲ್ಲರ ಸಂಗಡ ಸಮಾಧಾನವಾಗಿರಬೇಕು, ಒಳ್ಳೆಯದನ್ನು ಮಾಡಬೇಕು, ಸಮಾಧಾನವನ್ನು ಹಾರೈಸಬೇಕು, ಕೆಟ್ಟದ್ದನ್ನು ಮಾಡಬಾರ್ದು ಅಂತ ದೇವ್ರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ದೇವರು ನಮ್ಮಿಂದ ಎದುರು ನೋಡ್ತಾ ಇರೋದು ಒಳ್ಳೆತನ, ಪರಿಶುದ್ಧ ಜೀವನ. ಇದನ್ನು ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾರೆ. ಎಲ್ಲರೊಂದಿಗೆ ಸಮಾಧಾನವಾಗಿರುವ ಜೀವನ, ಯಾರ ಜೊತೆನೂ ಜಗಳ ಮಾಡದೆ, ಕೋಪ ಮಾಡ್ಕೊಳ್ಳದೆ ಇರುವಂಥ ಜೀವನ. ಕೆಲವೊಬ್ಬರನ್ನ ನೋಡೋದಾದರೆ ಅವ್ರು ಯಾವಾಗಲೂ ಎಲ್ಲರ ಜೊತೆ ಒಂದೊಂದು ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಮಾಡ್ಕೊಳ್ತಾ ಇರ್ತಾರೆ, ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಆದರೆ ದೇವರು ಇದರಿಂದ ಬಿಡುಗಡೆ ಮಾಡಲಿಕ್ಕೆ ಶಕ್ತನು. ದೇವರು ನಮ್ಮಿಂದ ಎದುರು ನೋಡ್ತಾ ಇರೋದು ನಾವು ಒಳ್ಳೆಯವರಾಗಿ ಬದುಕಬೇಕು, ನಾವು ಪರಿಶುದ್ಧವಾಗಿ ಜೀವನ ಮಾಡಬೇಕು ಎಂಬುದನ್ನೇ. ಅದೇ ರೀತಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 21ನೇ ವಚನವನ್ನು ಓದಿಕೊಳ್ಳೋಣ. ರೋಮಾಪುರ 12:21. ರೋಮಾಪುರ 12:21. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಹಲ್ಲೆಲೂಯ. ದೇವ್ರ ವಾಕ್ಯ ನಮಗೆ ಹೇಳ್ತಾ ಇದೆ, ಕೆಟ್ಟತನಕ್ಕೆ ನಾವು ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸ್ಬೇಕು. ದೇವ್ರು ಹೇಳ್ತಾ ಇಲ್ಲ ಕೆಟ್ಟತನದಿಂದನೇ ನೀನು ಸೋಲಿಸ್ಬೇಕು, ಮುಳ್ಳನ್ನು ಮುಳ್ಳಿನಿಂದನೇ ತೆಗಿಬೇಕು ಅಂತ ದೇವ್ರು ಹೇಳ್ತಾ ಇಲ್ಲ. ಕೆಟ್ಟತನವನ್ನು ನಮ್ಮ ಒಳ್ಳೆಯತನದಿಂದ ಸೋಲಿಸ್ಬೇಕು. ಆದರೆ ಇಂದಿನ ವಾಕ್ಯ ಹೀಗೆ ಹೇಳ್ತದೆ, 20ನೇ ವಾಕ್ಯ,
ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ದೇವರು ನಮಗೆ ಹೇಳ್ತಾ ಇದ್ದಾರೆ, ನಾವು ಕೆಟ್ಟತನದಿಂದ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಬೇಕು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಬೇಕೆಂಬುದಾಗಿ ದೇವರು ನಮಗೆ ಹೇಳ್ತಾ ಇದ್ದಾರೆ. ದೇವ್ರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಮತ್ತು ನಾವು ಪರಿಶುದ್ಧರಾಗಿ ಇರಬೇಕೆಂಬುದು ಕೂಡ ದೇವರ ಚಿತ್ತವಾಗಿದೆ. ನಾವು 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 1 ಥೆಸಲೋನಿಕ 4ನೇ ಅಧ್ಯಾಯ 3ನೇ ವಚನ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಆದದರಿಂದ ಹಾದರಕ್ಕೆ ದೂರವಾಗಿರಬೇಕು. 7ನೇ ವಚನ. ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. ಹಲ್ಲೆಲೂಯಾ. ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ನಾವು ಶುದ್ಧರಾಗಿರ್ಬೇಕೆಂಬುದಕ್ಕಾಗಿ ಕರೆದಿದ್ದಾರೆ. ದೇವರು ನಮ್ಮಿಂದ ಎದುರು ನೋಡ್ತಾ ಇರೋದು ನಾವು ಪರಿಶುದ್ಧರಾಗಿರ್ಬೇಕೆಂಬುದಾಗಿ, ನಾವು ಕೆಟ್ಟತನವನ್ನು ಮಾಡದೆ ಒಳ್ಳೆತನದಿಂದ ನಾವು ಜೀವಿಸಬೇಕೆಂಬುದನ್ನು ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾರೆ. ನಾವು ಶುದ್ಧರಾಗಿರ್ಬೇಕೆಂಬುದೇ ಆತನ ಚಿತ್ತವಾಗಿದೆ. ದೇವರು ನಮ್ಮನ್ನು ಆರಿಸ್ಕೊಂಡಿರೋದೇ ನಾವು ಪರಿಶುದ್ಧರಾಗಿರ್ಬೇಕೆಂಬುದಕ್ಕಾಗಿ. ಅದನ್ನೇ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಲ್ಲೆಲೂಯಾ. ನಾವು ಪರಿಶುದ್ಧರಾಗಿರಬೇಕು, ದೋಷವಿಲ್ಲದವರಾಗಿರ್ಬೇಕೆಂಬುದಕ್ಕಾಗಿಯೇ ದೇವರು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾರೆ. ಅಂದರೆ ಪರಿಶುದ್ಧವಾಗಿ ಬಾಳೋದು, ಒಳ್ಳೆತನದಿಂದ ಜೀವಿಸೋದು, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡೋದು, ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸೋದು, ಇದೆಲ್ಲವೂ ದೇವರಿಗೆ ಇಷ್ಟವಾದ ಕಾರ್ಯ. ಈ ಕಾರ್ಯವನ್ನು ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ದೇವರು ಪರಿಶುದ್ಧನಾಗಿರೋ ಪ್ರಕಾರ ನಾವು ಪರಿಶುದ್ಧರಾಗಿರಬೇಕು ಅಂತ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ನಾವು ರಕ್ಷಣೆ ಹೊಂದಿದ್ದೀವಿ, ಅದು ತುಂಬ ಇಂಪಾರ್ಟೆಂಟ್. ಅದರ ನಂತರ ನಾವು ದೇವರ ಸಾರೂಪ್ಯಕ್ಕೆ ನಾವು ದಿನೇ ದಿನೇ ದೇವರ ಸಾರೂಪ್ಯದ ಹಂತವನ್ನು ಮುಟ್ಟುವುದು ಅವಶ್ಯಕವಾಗಿದೆ. ನಾವು ಈ ಪರಿಶುದ್ಧತೆಯ ಒಂದು ಪ್ರೋಸೆಸ್ನಲ್ಲಿ ನಾವು ಈ ಸಮಯದಲ್ಲಿ ಇದ್ದೇವೆ. ಪರಿಶುದ್ಧತೆಯ ಒಂದು ಎಡೆಗೆ, ಪರಿಶುದ್ಧತೆಯ ಒಂದು ಹಂತಕ್ಕೆ ನಾವು ಸಾಗ್ತಾ ಹೋಗಬೇಕು. ನಾವು ಒಂದೇ ದಿನದಲ್ಲಿ ಪರಿಶುದ್ಧರಾಗಲ್ಲ, ಆದರೆ ದಿನ ನಾವು ಪರಿಶುದ್ಧತೆಯಲ್ಲಿ ಬೆಳೀತಾ ಹೋಗಬೇಕು. ಒಂದು ಹಂತ ಬಂದಾಗ ಕರ್ತನ ಪ್ರತ್ಯಕ್ಷತೆಯ ದಿನದಲ್ಲಿ ನಮ್ಮ ಪ್ರಾಣ, ಆತ್ಮ, ಶರೀರ 3 ಪರಿಶುದ್ಧವಾಗಿ ಕಾಪಾಡಲ್ಪಡುವಂತೆ ಆತನ ಮುಂದೆ ನಾವು ಧೈರ್ಯವಾಗಿ ನಿಂತ್ಕೊಳ್ಬೇಕು. ಆಗ ತಾನೇ ನಾವು ಆತನ ಬರೋಣಕ್ಕೆ ಸಿದ್ಧರಾಗಲಿಕ್ಕೆ ಸಾಧ್ಯ. ನಾವು ಕರ್ತನ ಮುಂದೆ ಧೈರ್ಯವಾಗಿ ನಿಂತ್ಕೊಳ್ಬೇಕಾದ್ರೆ ಈ ಪರಿಶುದ್ಧತೆಯ ಒಂದು ಉನ್ನತ ಹಂತಕ್ಕೆ ನಾವು ಬರಬೇಕಾದ ಅಗತ್ಯತೆಯಲ್ಲಿದ್ದೇವೆ. ದೇವರು ನಮ್ಮಿಂದ ಪರಿಶುದ್ಧತೆಯನ್ನು ತುಂಬ ಎದುರು ನೋಡ್ತಾ ಇದ್ದಾರೆ. ಅದೇ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಿಂದ 13ನೇ ವಚನದವರೆಗೆ ಓದಿಕೊಳ್ಳೋಣ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಿ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಹಲ್ಲೆಲೂಯಾ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸಾಯತಕ್ಕ ಈ ದೇಹದ ಮೇಲೆ ಪಾಪವನ್ನು ಆಳ್ವಿಕೆ ಮಾಡಲಿಕ್ಕೆ ಬಿಟ್ಟುಕೊಳ್ಳದೆ
ನೀತಿ ಕೃತ್ಯಗಳನ್ನು ಆಳ್ವಿಕೆ ಮಾಡಲಿಕ್ಕೆ ಬಿಟ್ಕೊಡ್ಬೇಕು. ನಮ್ಮ ಅಂಗಗಳನ್ನು ದೇವರಿಗೆ ಒಪ್ಪಿಸ್ಕೊಡ್ಬೇಕು. ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಅಂದರೆ ದೇವರಿಗೆ ನಮ್ಮ ಅಂಗಗಳನ್ನು ಸಮರ್ಪಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ನಮ್ಮ ದೇಹದಲ್ಲಿ ಯಾವುದೇ ಕಾರಣಕ್ಕೂ ನಾವು ದುಷ್ಕೃತ್ಯಗಳನ್ನು ನಡೆಸಬಾರ್ದು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಆದ್ದರಿಂದ ನಾವು ತೀರ್ಮಾನ ಮಾಡಬೇಕು. ನಾವು ರಕ್ಷಣೆ ಹೊಂದಿರುವಂಥ ನಾವು, ದೇವರ ಮಕ್ಕಳಾಗಿರುವ ನಾವು, ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡುವ ತೀರ್ಮಾನವನ್ನು ನಾವು ಮಾಡಬೇಕು. ಈಗ ದೇವರು ನಮ್ಮನ್ನು ಪರಿಶುದ್ಧರಾಗಿರುವುದಕ್ಕಾಗಿ ಕರೀತಾ ಇದ್ದಾರೆ. ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧತೆಯ ಒಂದು ಎಡೆಗೆ, ಪರಿಶುದ್ಧತೆಯ ಕಡೆಗೆ ನಾವು ಸಾಗ್ತಾ ಹೋಗಬೇಕು. ಇದಕ್ಕಾಗಿಯೇ ದೇವರು ನಮ್ಮನ್ನು ಕರೆದಿದ್ದಾರೆ. ದೇವರು ನಮ್ಮನ್ನು ಆರಿಸ್ಕೊಂಡಿರೋದೇ ನಾವು ಪರಿಶುದ್ಧರಾಗಿರ್ಬೇಕೆಂಬುದಕ್ಕಾಗಿ. ನಮ್ಮನ್ನು ಬಂಡತನಕ್ಕೆ ಕರೆಯದೆ ನಾವು ಶುದ್ಧರಾಗಿರ್ಬೇಕೆಂಬುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಮತ್ತು ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನು ಏನಕ್ಕೆ ಆರಿಸ್ಕೊಂಡಿದ್ದಾರೆ ಅಂದರೆ ನಾವು ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂಬುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ನಾವು ಆತನ ಮುಂದೆ ನಿಂತ್ಕೊಳ್ಳುವಾಗ ನಮ್ಮ ಪ್ರಾಣ, ಆತ್ಮ, ಶರೀರ ಮೂರರಲ್ಲೂ ಸಹ ನಾವು ಶುದ್ಧತೆಯೊಂದಿಗೆ ನಿಂತ್ಕೊಳ್ಬೇಕು ಎಂಬುದಾಗಿ ದೇವರು ಎದುರು ನೋಡ್ತಾ ಇದ್ದಾರೆ. ಆತನು ಪರಿಶುದ್ಧನಾಗಿರೋ ಪ್ರಕಾರ ನಾವು ಪರಿಶುದ್ಧರಾಗಿರಬೇಕು ಅಂತ ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾರೆ. ಅದರಿಂದ ನಾವು ಈ ದಿನ ಮಾಡಬೇಕಾದ ಕಾರ್ಯ ಏನಂದರೆ, ನಾನು ಪರಿಶುದ್ಧರಾಗಿರಲಿಕ್ಕೆ ತೀರ್ಮಾನ ಮಾಡ್ತೇನೆ. ನಮ್ಮ ಬಲದಿಂದ ನಾವು ಪರಿಶುದ್ಧರಾಗಿರಲಿಕ್ಕೆ, ನಮ್ಮ ಬಲದಿಂದ ನಾವು ಒಳ್ಳೆಯವರಾಗಿರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರ ಬಲದಿಂದ ನಾವು ಪರಿಶುದ್ಧರಾಗಿ ಬದುಕಲಿಕ್ಕೆ, ಒಳ್ಳೆಯವರಾಗಿ ಜೀವಿಸಲಿಕ್ಕೆ ಸಾಧ್ಯ. ಪಾಪ ತುಂಬಿರುವ ಲೋಕದಲ್ಲಿ ಪಾಪದ ಸನ್ನಿವೇಶಗಳು ಅನೇಕ ತುಂಬಿದೆ. ಆದರೆ ಅವುಗಳ ಮಧ್ಯದಲ್ಲಿ ನಾವು ಪರಿಶುದ್ಧರಾಗಿ ಬಾಳಲಿಕ್ಕೆ ದೇವರ ಬಲ ನಮ್ಮನ್ನು ನಡೆಸುತ್ತೆ. ಆದರೆ ನಾವು ಮಾಡಬೇಕಾದ ಕಾರ್ಯ ಏನಂದರೆ, ನಾವು ತೀರ್ಮಾನ ಮಾಡಬೇಕು. ನಾನು ದೇವ್ರಿಗಾಗಿ ಜೀವಿಸ್ತೇನೆ, ದೇವ್ರಿಗಾಗಿ ಪರಿಶುದ್ಧವಾಗಿ ಬಾಳ್ತೇನೆ ಅನ್ನೋ ತೀರ್ಮಾನ ನಮ್ಮದು. ಆಮೇಲೆ ದೇವರು ಸಹಾಯ ಮಾಡ್ತಾರೆ. ನಾವೇ ತೀರ್ಮಾನ ಮಾಡಲಿಲ್ಲ ಅಂದರೆ ದೇವರು ನಮ್ಮ ಸಹಾಯಕ್ಕೆ ಬರಲ್ಲ. ಫಸ್ಟ್ ನಾವು ತೀರ್ಮಾನ ಮಾಡಬೇಕು. ದೇವರೇ, ನಾನು ನಿನಗಾಗಿ ಜೀವಿಸ್ತೀನಿಯಪ್ಪ, ನಿನಗಿಷ್ಟವಾದ ಕಾರ್ಯಗಳನ್ನ ಮಾಡ್ತೀನಿ, ನಿನಗೆ ಸಂತೋಷ ತರುವ ಕಾರ್ಯಗಳನ್ನ ಮಾಡ್ತೀನಿ, ನಿಮಗೆ ದುಃಖ ತರಿಸುವ ಕಾರ್ಯಗಳನ್ನ ನಾನು ಮಾಡಲ್ಲ ಅನ್ನುವಂಥ ತೀರ್ಮಾನ ನಮ್ಮಲ್ಲಿ ಬರೋದಾದರೆ ದೇವರು ಆ ತೀರ್ಮಾನಕ್ಕೆ ದೇವರು ಸಹಾಯ ಮಾಡಿ ನಾವು ಪರಿಶುದ್ಧರಾಗಿ ಬದುಕಲಿಕ್ಕೆ ಖಂಡಿತವಾಗ್ಲೂ ದೇವರು ನಮಗೆ ಸಹಾಯ ಮಾಡ್ತಾರೆ. ಇದು ಸತ್ಯವಾದ ಕಾರ್ಯ. ನಾವು ಯೋಸೇಫನ ಜೀವನ ಚರಿತ್ರೆಯನ್ನು ನೋಡುವಾಗ ಯೋಸೇಫನು ದೇವರಿಗಾಗಿ ತೀರ್ಮಾನ ಮಾಡ್ತಾನೆ. ಅವನಿಗೆ ಪಾಪ ಮಾಡುವ ಸನ್ನಿವೇಶ ಬಂತು. ಅವನು ಆ ಪಾಪದ ಸನ್ನಿವೇಶದಲ್ಲಿ ಆ ಪಾಪವನ್ನು ಮಾಡಿ ಅವನು ಪೋಟಿಫರ್ನ ಮನೆಯಲ್ಲೇ ಇದ್ಕೋಬಹುದಾಗಿತ್ತು. ಪೋಟಿಫರ್ನ ಮನೆಯಲ್ಲಿ ಅವನು ಅಧ್ಯಕ್ಷನಾಗಿದ್ದ. ಪೋಟಿಫರನು ಯೋಸೇಫನನ್ನು ಅವನ ಮನೆಗೆಲ್ಲ ಅಧ್ಯಕ್ಷನಾಗಿ ಇಟ್ಟಿದ್ದ. ಈಗ ಪೋಟಿಫರ್ನ ಹೆಂಡತಿನೇ ಯೋಸೇಫನನ್ನು ತಪ್ಪಾದ ಮಾರ್ಗಕ್ಕೆ ಕರೀತಾ ಇದ್ದಾಳೆ. ಈ ಸಮಯದಲ್ಲಿ ಅವನು ಅದಕ್ಕೆ ಸಹಕರಿಸಿ ಇನ್ನೂ ಅಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಬದುಕಬಹುದಾಗಿತ್ತು. ಆದರೆ ಅವನಿಗೆ ಅದಿಷ್ಟ ಇರಲಿಲ್ಲ. ಅವನಿಗಿಷ್ಟವಾಗಿರೋದು ದೇವ್ರಿಗಿಷ್ಟವಾದ ಕಾರ್ಯಗಳನ್ನ ಮಾಡಬೇಕೆಂಬುದೇ. ಅದರಿಂದ ಅವನು ಹೇಳ್ತಾನೆ, ಈ ಮಹಾ ದುಷ್ಕೃತ್ಯವನ್ನು ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಮಾಡಲಿ? ಆದರೆ ಈ ದಿನಗಳಲ್ಲಿ ಅನೇಕರು ಹೇಳ್ತಾರೆ, ಈ ದುಷ್ಕೃತ್ಯವನ್ನು ನಾನು ಮಾಡದೆ ಹೇಗಿರಲಿ ಅಂತ. ಆದರೆ ನಾವು ಆ ರೀತಿ ಹೇಳಬಾರ್ದು. ಯೋಸೇಫನ್ ಹೇಳಿದ್ನಲ್ಲ, ಈ ಮಹಾ ದುಷ್ಕೃತ್ಯವನ್ನು ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಮಾಡಲಿ? ಈ ತೀರ್ಮಾನ ನಮ್ಮಲ್ಲೂ ಬರಬೇಕು. ಈ ಲೋಕ ಪಾಪ ತುಂಬಿದೆ ನಿಜ, ಪಾಪದ ಸನ್ನಿವೇಶಗಳು ಅನೇಕವಾಗಿವೆ ನಿಜ. ಆದರೆ ಅವುಗಳ ಮಧ್ಯದಲ್ಲಿ ನಾವು ಕರ್ತನಿಗಾಗಿ ತೀರ್ಮಾನ ಮಾಡುವಾಗ ದೇವರು ಖಂಡಿತವಾಗ್ಲೂ ನಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ. ಪರಿಶುದ್ಧತೆಯ ಮೇಲೆ ಪರಿಶುದ್ಧತೆಯನ್ನು ಹೊಂದಲಿಕ್ಕೆ ನಮಗೆ ಸಹಾಯವನ್ನು ಮಾಡ್ತಾರೆ. ಯೋಸೇಫನು ತೀರ್ಮಾನ ಮಾಡಿದಾಗ ಅವನಿಗೆ ಕಷ್ಟಗಳು ಬಂತು. ಅವನು ಪರಿಶುದ್ಧವಾಗಿರಲಿಕ್ಕೆ ತೀರ್ಮಾನ ಮಾಡ್ದ. ಈ ದುಷ್ಕೃತ್ಯನ ನನ್ನ ದೇವ್ರಿಗೆ ವಿರುದ್ಧವಾಗಿ ನಾನು ಮಾಡಲ್ಲ ಅಂತ ತೀರ್ಮಾನ ಮಾಡಿದಾಗ ಅವನಿಗೆ ಒಳ್ಳೇದಾಗಲಿಲ್ಲ. ಅವನಿಗೆ ಕಷ್ಟ ಬಂತು. ಅವನು ಸೆರೆಮನೆಗೆ ಹೋಗಬೇಕಾದ ಪರಿಸ್ಥಿತಿ ಬಂತು. ಈಗಲೂ ಸಹ ನಾವು ಒಳ್ಳೆಯವರಾಗಿ ಜೀವಿಸಬೇಕು, ಪರಿಶುದ್ಧವಾಗಿ ಬಾಳಬೇಕು, ದೇವ್ರಿಗೆ ಇಷ್ಟವಾದದ್ದನ್ನು ಮಾಡಬೇಕು, ಕೆಟ್ಟ ಕಾರ್ಯಗಳನ್ನ ಮಾಡಬಾರ್ದು ಅಂತ ತೀರ್ಮಾನ ಮಾಡುವಾಗ ನಮಗೂ ಸಹ ಕಷ್ಟಗಳು ಬರ್ತದೆ. ಆದರೆ ನಾವು ಸೋತು ಹೋಗಬಾರ್ದು. ಯೋಸೇಫನು ಅವನು ಒಳ್ಳೆತನವನ್ನು ಆರಿಸ್ಕೊಂಡು ಒಳ್ಳೆಯವನಾಗಿ ಬದುಕಲಿಕ್ಕೆ, ದೇವರಿಗೆ ಇಷ್ಟವಾದ ಕಾರ್ಯಗಳನ್ನ ಮಾಡಲಿಕ್ಕೆ ತೀರ್ಮಾನ ಮಾಡ್ದ. ಅವನಿಗೆ ಕಷ್ಟ ಬಂತು, ಆದರೆ ದೇವರು ಅವನ ಸಂಗಡ ಇದ್ದರು ಅಂತ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅವನು ದೇವ್ರಿಗಾಗಿ ತೀರ್ಮಾನ ಮಾಡೋದ್ರಿಂದ ದೇವರು ಯೋಸೇಫನ ಸಂಗಡ ಇದ್ದು ಸೆರೆಮನೆಯ ಅಧಿಕಾರಿಗೆ ದಾಯ ಹುಟ್ಟಿಸ್ದ ಯೋಸೇಫನ ಮೇಲೆ. ಅವನು ಸೆರೆಮನೆಗೆ ಅಧ್ಯಕ್ಷನಾಗ್ಬಿಟ್ಟ. ಸೆರೆಮನೆಯಲ್ಲಿ ಎಲ್ಲ ವಿಚಾರಗಳನ್ನು ಯೋಸೇಫನೇ ನೋಡ್ಕೊಳ್ತಾ ಇದ್ದ. ದೇವರು ಸೆರೆಮನೆಯಲ್ಲೂ ಸಹ ಯೋಸೇಫನ ಸಂಗಡ ಇದ್ದರು. ಅದು ಮಾತ್ರ ಅಲ್ಲ, ಒಂದು ಹಂತ ಬಂದಾಗ ಇಡೀ ಐಗುಪ್ತ ದೇಶಕ್ಕೆ ಯೋಸೇಫ ಸರ್ವಾಧಿಕಾರಿ ಆಗ್ತಾನೆ. ಮುಂದೆ ನಮಗೊಂದು ಉನ್ನತ ಸ್ಥಾನ ಇದೆ. ಆದರೆ ನಾವು ಇಲ್ಲಿ ಸಣ್ಣ ಪುಟ್ಟ ಕಾರ್ಯಗಳನ್ನ ನೋಡಿ
ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ನಾವು ಮಾಡುವಾಗ, ಅಯ್ಯೋ ಈ ಥರ ಅವ್ರ ಫ್ರೆಂಡ್ಸ್ ಸಹವಾಸ ಬಿಟ್ಬಿಟ್ರೆ ನನಗೆ ಇದೆಲ್ಲ ಲಾಸ್ ಆಗುತ್ತಲ್ಲ, ಅವ್ರ ಫ್ರೆಂಡ್ಶಿಪ್ ಮಾಡಲಿಲ್ಲ ಅಂದರೆ ಇದೆಲ್ಲ ಲಾಸ್ ಆಗುತ್ತೆ, ಹೇಗೆ ಬಿಟ್ಬಿಡೋದು, ಅಯ್ಯೋ ಅವ್ರ ಮಾತು ಕೇಳಲಿಲ್ಲ ಅಂದರೆ ನನಗೆ ಇದೆಲ್ಲ ಲಾಸ್ ಆಗುತ್ತೆ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರೋಣ, ಈ ರೀತಿ ಇರೋದಾದರೆ ನಾವು ಒಂದು ಮೇಲಾದ ಆಶೀರ್ವಾದವನ್ನು ಕಳ್ಕೊಳ್ತೇವೆ. ಮುಂದೆ ಕಾಣುವಂಥ ಈ ಸಣ್ಣ ಪುಟ್ಟ ಆಶೀರ್ವಾದಗಳಿಗಾಗಿ ನಾವು ದೇವರಿಗೆ ಇಷ್ಟವಿಲ್ಲದ ತೀರ್ಮಾನಗಳನ್ನು ತಗೊಳ್ಳದೆ ನಾವು ದೇವರಿಗೆ ಇಷ್ಟವಿರುವ ತೀರ್ಮಾನಗಳನ್ನು ತಗೊಳ್ಳುವ. ಸದ್ಭಕ್ತರಾಗಿ ಬಾಳಬೇಕು ಅಂತ ತೀರ್ಮಾನ ಮಾಡಿದವ್ರಿಗೆ ಖಂಡಿತವಾಗ್ಲೂ ಹಿಂಸೆಗಳು, ಕಷ್ಟಗಳು ಉಂಟು. ಆದರೆ ಒಂದು ಮಾತ್ರ ಸತ್ಯ, ದೇವರು ಜೊತೆಗೇ ಇದ್ದು ನಮ್ಮ ಜೊತೆನೇ ಇದ್ದು ನಡೆಸಿ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಒಂದು ಸಾರಿ ಉಜ್ಜೀವನ ಕೇಂದ್ರ ಕ್ಯಾಂಪಸ್ಸಲ್ಲಿ ಒಂದು ಪ್ರೇಯರ್ ನಡೀತಾ ಇತ್ತು, ಫಾಸ್ಟಿಂಗ್ ಪ್ರೇಯರ್. ಆಗ ಸಾಮಾನ್ಯ ಬೆಟ್ಟಕ್ಕೆ ಹೋಗೋರೆಲ್ಲ ಉಜ್ಜೀವನ ಕೇಂದ್ರಕ್ಕೆ ಬಂದು ನೋಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಒಂದು ಫ್ಯಾಮಿಲಿ ಉಜ್ಜೀವನ ಕೇಂದ್ರದ ಒಳಗಡೆ ಬಂದರು. ಆಗ ಅದರಲ್ಲಿ ಒಬ್ಬ ಅಮ್ಮನಿಗೆ ನಾನು ಸುವಾರ್ತೆ ಹೇಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಮ್ಮ ಯೇಸು ಸ್ವಾಮಿನ ನಂಬಿ ಅಂಥೇಳಿ ಯೇಸು ಸ್ವಾಮಿ ಬಗ್ಗೆ ಅಂದರೆ ನಮ್ಮ ದೇವರ ಬಗ್ಗೆ ಸುವಾರ್ತೆ ಎಲ್ಲ ಹೇಳ್ತಾ ಇದ್ದೆ. ಆಗ ಅವರು ಒಂದು ಮಾತು ಹೇಳಿದ್ರು, ಮೇಡಮ್ ಎಲ್ಲ ಸರಿ, ಯೇಸು ಸ್ವಾಮಿಲಿ ಏನಪ್ಪ ಅಂದರೆ ಒಳ್ಳೇದನ್ನೇ ಮಾಡಬೇಕು ಅಂತ ಹೇಳ್ಕೊಡ್ತಾರೆ, ಅಪಕಾರ ಮಾಡಿದವ್ರಿಗೂ ಉಪಕಾರ ಮಾಡಬೇಕಂತೆ, ಕೆಟ್ಟದ್ದು ಮಾಡಿದವ್ರಿಗೂ ಒಳ್ಳೇದನ್ನೇ ಮಾಡಬೇಕಂತೆ, ಒಳ್ಳೇದನ್ನೇ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಲೋಕದಲ್ಲಿ ಒಳ್ಳೇದು ಮಾಡಿದವ್ರಿಗಿಂತ ಕೆಟ್ಟದ್ದು ಮಾಡಿದವರೇ ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬಾಳ್ತಾ ಇದ್ದಾರೆ. ಆದರೆ ಒಳ್ಳೆಯವ್ರಿಗೆ ಎಲ್ಲಿದೆ ಕಾಲ? ಒಳ್ಳೆಯವ್ರಿಗೆ ಕಾಲನೇ ಇಲ್ಲ. ಕೆಟ್ಟವ್ರು ನೋಡಿ, ಕೆಟ್ಟದ್ದು ಮಾಡ್ತಿದ್ರು ಕೂಡ ಅವ್ರು ಚೆನ್ನಾಗಿ ಸಮೃದ್ಧಿಯಾಗಿ ಅಭಿವೃದ್ಧಿಯಾಗಿ ಬಾಳ್ತಾ ಇದ್ದಾರೆ. ಆದರೆ ಒಳ್ಳೆಯವ್ರು ನೋಡಿ, ಅವ್ರು ಒಳ್ಳೇದು ಮಾಡ್ಕೊಂಡು ಕಷ್ಟದಲ್ಲೇ ಇದ್ದಾರೆ ಅಂತ ಹೇಳಿದ್ರು. ಆಗ ನಾನು ಅವ್ರಿಗೆ ಹೇಳಿದೆ, ಅಮ್ಮ ದೇವ್ರ ವಾಕ್ಯ ನಮ್ಗೆ ಅದನ್ನೇ ಹೇಳ್ಕೊಡೋದು, ಒಳ್ಳೇದನ್ನೇ ಮಾಡಬೇಕು ಅಂತ. ಈಗ ನಮ್ಗೆ ಒಂದು ವೇಳೆ ಒಳ್ಳೇದು ಮಾಡೋರಿಗೆ ಸಮಸ್ಯೆಗಳಿರ್ಬೋದು, ಕಷ್ಟಗಳು ಇರುವ ಹಾಗೆ ಅನ್ನಿಸ್ಬಹುದು. ಆದರೆ ಒಂದು ಹಂತ ಬಂದಾಗ ದೇವರು ಮೇಲೆತ್ತುತ್ತಾರೆ. ಒಂದು ವೇಳೆ ಈ ಲೋಕದಲ್ಲಿ ಅವ್ರಿಗೆ ಒಂದು ಮೇಲಿನ ಸ್ಥಾನ ಇಲ್ಲ ಅಂದರೂ ಸಹ ಅವ್ರಿಗೆ ಪರಲೋಕ ರಾಜ್ಯ ಇದೆ ಅಮ್ಮ, ಅಲ್ಲಿ ಅವರು ಸಂತೋಷವಾಗಿರ್ತಾರೆ, ನಿತ್ಯ ಜೀವ ಇದೆ, ಪರಲೋಕ ರಾಜ್ಯದ ಸೌಭಾಗ್ಯ ಇದೆ ಅಂಥೇಳಿ ಅವ್ರಿಗೆ ಪರಲೋಕದ ಕಾರ್ಯಗಳು, ನಿತ್ಯ ಜೀವದ ಕಾರ್ಯಗಳನ್ನೆಲ್ಲ ಅವ್ರಿಗೆ ಹೇಳಿದೆ. ಅವರೆಷ್ಟು ಮಟ್ಟಿಗೆ ಗ್ರಹಿಸ್ತರೋ ಗೊತ್ತಿಲ್ಲ. ಸರಿ, ಲೇಟ್ ಆಯಿತು, ನಾವು ಹೋಗ್ತೇವೆ ಅಂತ ಹೇಳ್ಬಿಟ್ಟು ಹೋದರು. ಆಗ ನಾವು ಒಳ್ಳೆಯವರಾಗಿ ಬದುಕಬೇಕು ಅಂತ ತೀರ್ಮಾನ ಮಾಡುವಾಗ ನಮಗೆ ಕಷ್ಟಗಳೇ ಬರಬಹುದು, ಆದರೂ ಸಹ ನಾವು ಸೋತು ಹೋಗಬಾರ್ದು. ದೇವ್ರ ವಾಕ್ಯ ಹೇಳುತ್ತೆ, ಕೆಟ್ಟತನಕ್ಕೆ ಸೋತು ಹೋಗಬಾರ್ದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಬೇಕು. ನಾವು ಒಳ್ಳೆತನವಾಗಿ ಬದುಕಬೇಕು, ಪರಿಶುದ್ಧವಾಗಿ ಜೀವನ ಮಾಡಬೇಕು, ಒಳ್ಳೆಯವರಾಗಿ ಜೀವನ ಮಾಡಬೇಕಂತ ಹೇಳುವಾಗ ನಮ್ಗೆ ಅನೇಕ ಶೋಧನೆಗಳು, ಕಷ್ಟಗಳು ಬರಬಹುದು. ಆದರೆ ಅದಕ್ಕೆ ಸೋತು ಹೋಗದೆ ನಮ್ಮ ತೀರ್ಮಾನದಲ್ಲಿ ನಾವು ದೃಢವಾಗಿ ನಿಲ್ಲೋಣ. ನಾನು ಇರೋದೊಂದೇ ಒಂದು ಜೀವನ, ನಾನು ಒಳ್ಳೆತನದಲ್ಲೇ ಬದುಕ್ತೀನಿ, ದೇವರಿಗೆ ಇಷ್ಟವಾದದ್ದನ್ನೇ ಮಾಡ್ತೀನಿ, ದೇವರಿಗೆ ಪ್ರಿಯವಾದ ಕಾರ್ಯಗಳನ್ನೇ ಮಾಡ್ತೇನೆ ಅಂಥೇಳಿ ನಾವು ನಮ್ಮ ತೀರ್ಮಾನದಲ್ಲಿ ದೃಢವಾಗಿರೋದಾದರೆ ದೇವರು ಖಂಡಿತ ಯಾವಾಗಲೂ ನಮ್ಮ ಜೊತೆನೇ ಇದ್ದು ನಮ್ಮನ್ನು ನಡೆಸ್ತಾರೆ, ನಮ್ಮನ್ನು ಮೇಲೆತ್ತುತ್ತಾರೆ. ಒಂದು ವೇಳೆ ಈ ಲೋಕದಲ್ಲಿ ನಾವು ಮೇಲೆ ಬರಲಿಲ್ಲ ಅಂದರೂ ನಮಗೆ ಉನ್ನತವಾದ ಪರಲೋಕದ ಸ್ಥಾನ ಇದೆ. ಅಷ್ಟು ಸುಲಭವಾಗಿ ದೇವರು ನಮ್ಮನ್ನು ಬಿಡಲ್ಲ. ನಾವು ಒಳ್ಳೆಯವರಾಗಿ ಬದುಕುವಾಗ, ನಾವು ದೇವ್ರಿಗೆ ಇಷ್ಟವಾದ ಕಾರ್ಯಗಳನ್ನ ಮಾಡುವಾಗ ಖಂಡಿತವಾಗ್ಲೂ ದೇವರು ನಮ್ಮನ್ನು ಕರ ಹಿಡಿದು ನಡೆಸ್ತಾರೆ, ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ. ಸಾಮಾನ್ಯವಾಗಿ ಲೋಕ ಪ್ರಕಾರವಾಗಿ ನೋಡಿ, ತಂದೆ ತಾಯಿಗಳಿಗೆ ಇಷ್ಟವಾದ ಕಾರ್ಯಗಳನ್ನ ಮಕ್ಕಳು ಮಾಡುವಾಗ ಅಪ್ಪ ಅಮ್ಮನಿಗೆ ಮಕ್ಕಳು ಕಂಡ್ರೆ ಎಷ್ಟು ಪ್ರೀತಿ ಇರುತ್ತೆ. ಇಷ್ಟವಾದ ಕಾರ್ಯನ ಮಾಡುವ ಮಕ್ಕಳು ಕಂಡ್ರೆ, ಅಯ್ಯೋ ನನ್ನ ಮಗನು ನನ್ನ ಹೆಜ್ಜೆಗೆ ಹೆಜ್ಜೆ ಆಗ್ತಾನೆ, ಅವನಿಗಾಗಿ ಪ್ರಾಣ ಕೊಡಲಿಕ್ಕೂ ಪೇರೆಂಟ್ಸ್ ರೆಡಿ ಇರ್ತಾರೆ. ನನ್ನ ಮಗನಿಗೆ ಏನೂ ಆಗಬಾರ್ದು, ನನ್ನ ಮಗನ ಚೆನ್ನಾಗಿರಬೇಕು, ಏನು ಬೇಕಾದ್ರೂ ನಾನು ಮಾಡ್ತೀನಿ ಅಂಥೇಳಿ ಮಗನೂ ಇಷ್ಟವಾದ ಕಾರ್ಯಗಳನ್ನ ಮಾಡುವಾಗ ಪೇರೆಂಟ್ಸ್ ಎಷ್ಟು ಖುಷಿ ಪಡ್ತಾರೆ. ಅವನಿಗೆ ಇಷ್ಟವಾದದನ್ನ ಮಾಡಲಿಕ್ಕೆ ಪೇರೆಂಟ್ಸು ಕೂಡ ಸಹ ಅವರು ಕೂಡ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ನಮ್ಮ ದೇವರು ಅದಕ್ಕಿಂತಲೂ ಹೆಚ್ಚಾಗಿ ಮಾಡಲಿಕ್ಕೆ ಶಕ್ತನು. ನಾವು ದೇವರಿಗೆ ಇಷ್ಟವಾದ ಕಾರ್ಯಗಳನ್ನ ಮಾಡಲಿಕ್ಕೆ ತೀರ್ಮಾನ ಮಾಡುವಾಗ, ದೇವರಿಗೆ ಚಿತ್ತವುಳ್ಳ ಕಾರ್ಯಗಳನ್ನ ಮಾಡಲಿಕ್ಕೆ ತೀರ್ಮಾನ ಮಾಡುವಾಗ ನಮ್ಮ ಕುರಿತಾಗಿ ದೇವರು ಸಹ ಒಳ್ಳೆ ತೀರ್ಮಾನಗಳನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅದರಿಂದ ನಾವು ಈ ದಿನ ತೀರ್ಮಾನ ಮಾಡೋಣ, ದೇವರು ನಮ್ಮನ್ನು ಕರೆದಿರೋದೇ ನಾವು ಪರಿಶುದ್ಧರಾಗಿ ಬದುಕಬೇಕು ಅಂತ. ಅನೇಕರು ಹೇಳ್ತಾರೆ, ರಕ್ಷಣೆ ಹೊಂದ್ಬಿಟ್ರೆ ಮುಗೀತು ಅಷ್ಟೇ, ಬೇರೆ ಇನ್ನೇನಿಲ್ಲ, ಹಾಗೇ ಜೀವಿಸ್ಕೊಂಡು ಹೋಗ್ಬೋದು ಅಂತ. ಇಲ್ಲ, ನಾವು ರಕ್ಷಣೆ ಹೊಂದೋದು ತುಂಬ ಇಂಪಾರ್ಟೆಂಟು. ದೇವರ ಮಕ್ಕಳೆಂಬ ಸ್ಥಾನ ನಮಗೆ ಸಿಗುತ್ತೆ. ಆದರೆ ಆ ಸ್ಥಾನವನ್ನು ನಾವು ಉಳಿಸ್ಕೊಳ್ಬೇಕು. ನಾವು ದೇವರಿಗೆ ಇಷ್ಟವಾದದ್ದನ್ನು ಮಾಡಬೇಕು. ಅವ್ರು ನಮ್ಮ ಡ್ಯಾಡಿ, ನಾವು ಆತನ ಮಕ್ಕಳು, ಆತನಿಗೆ ಪ್ರಿಯವಾದ ಕಾರ್ಯಗಳನ್ನ ನಾವು ಮಾಡುವಾಗ ಅವರು
ಖುಷಿ ಪಡ್ತಾರೆ, ಅವ್ರು ಸಂತೋಷ ಪಡ್ತಾರೆ. ದೇವರಿಗೆ ದುಃಖ ತರುವ ಕಾರ್ಯಗಳನ್ನ ನಾವು ಮಾಡಬಾರ್ದು. ಅದಕ್ಕೆ ನಾವು ವಾಕ್ಯದಲ್ಲಿ ನೋಡ್ತೇವಲ್ಲ, ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ ಅಂತ ನಾವು ವಾಕ್ಯದಲ್ಲಿ ನೋಡ್ತೇವೆ. ನಮ್ಮ ಡ್ಯಾಡಿಯನ್ನು, ನಮ್ಮ ದೇವರನ್ನು ನಾವು ದುಃಖಪಡಿಸದೆ ನಾವು ಒಳ್ಳೆಯದನ್ನೇ ಮಾಡುವವರಾಗಿ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸೋಣ. ಒಳ್ಳೆಯದನ್ನೇ ಮಾಡೋಣ, ಕೆಟ್ಟತನವನ್ನು ಬಿಟ್ಟು ಒಳ್ಳೆಯದನ್ನು ಮಾಡೋಣ. ಸಮಾಧಾನವನ್ನು ಆರೈಸಿ ಅದಕ್ಕಾಗಿ ಪ್ರಯತ್ನ ಪಡೋಣ. ಎಲ್ಲರೊಂದಿಗೆ ಸಮಾಧಾನದಿಂದ ಇರಲಿಕ್ಕೆ ಪ್ರಯತ್ನ ಮಾಡೋಣ. ಅನೇಕರು ನಮಗೆ ತುಂಬ ಬೇಜಾರಾಗುವಾಗೇ ನಡ್ಕೊಳ್ತಾರೆ. ಆದರೆ ನಾವು ಕರ್ತನ ಬಲದಿಂದ ಅದನ್ನು ಸಹಿಸ್ಕೊಂಡು ಅವ್ರ ಜೊತೆ ಸಮಾಧಾನದಿಂದ ಇರಲಿಕ್ಕೆ ಪ್ರಯತ್ನ ಮಾಡೋಣ. ಖಂಡಿತ ಇದು ನಮಗೆ ಸ್ವಲ್ಪ ಕಷ್ಟ, ಆದರೆ ದೇವರನ್ನ ಆತುಕೊಳ್ಳುವಾಗ, ದೇವ್ರಿಗಾಗಿ ತೀರ್ಮಾನ ಮಾಡುವಾಗ ದೇವರು ನಮಗೆ ಈ ವಿಚಾರದಲ್ಲಿ ಸಹಾಯ ಮಾಡ್ತಾರೆ. ಅನೇಕ ಸತಿ ನಮ್ಮ ಮನಸ್ಸಿಗೆ ಕೆಲವರು ನೋವು ಮಾಡುವಾಗ ನಮಗೆ ಕ್ಷಮಿಸಲಿಕ್ಕೆ ಆಗಲ್ಲ, ಆದರೆ ದೇವ್ರ ಬಲದಿಂದ ನಾವು ಅವ್ರನ್ನ ಕ್ಷಮಿಸಲಿಕ್ಕೆ ಸಾಧ್ಯ. ನನಗೂ ಒಂದು ಅನುಭವ ಇದೇ ಥರ ಆಗಿತ್ತು. ಒಬ್ಬರು ಮನಸ್ಸನ್ನ ತುಂಬ ನೋಯಿಸಿದ್ರು. ಅವ್ರ ಮನಸ್ಸನ್ನ ನೋಯಿಸೋದ್ರಿಂದ ಅವ್ರ ಜೊತೆ ನಂಗೆ ಮಾತಾಡಲಿಕ್ಕೆ ಕಷ್ಟವಾಗಿತ್ತು. ಅವರು ತುಂಬ ಬೇಜಾರಾಗುವಾಗೆ ಮಾತಾಡಿದ್ರು. ಅಂದರೆ ಮನಸ್ಸಿಗೆ ನೋವನ್ನು ಉಂಟು ಮಾಡುವ ರೀತಿ ಅವ್ರು ನಡ್ಕೊಂಡೋದ್ರಿಂದ ಅವ್ರ ಜೊತೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ, ಅವ್ರಿಗೆ ವಿಶ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಪ್ರೈಸ್ ದಿ ಲಾರ್ಡ್ ಹೇಳಲಿಕ್ಕೆ ಇಷ್ಟ ಇಲ್ಲ, ಆ ರೀತಿಯ ಒಂದು ಸನ್ನಿವೇಶ. ಆದರೆ ನನಗೆ ಏನಾಯ್ತಂದರೆ ಪ್ರಾರ್ಥನೆ ಮಾಡಲಿಕ್ಕಾಗಲಿಲ್ಲ, ದೇವ್ರ ಪ್ರಸನ್ನತೆಯನ್ನು ಅನುಭವಿಸೋಕ್ಕಾಗಲಿಲ್ಲ. ಕಾರಣ ಏನಂದರೆ, ಒಂದು ಬೇಜಾರು ನನ್ನೊಳಗಿತ್ತಲ್ಲ. ಈ ಬೇಜಾರು ನನ್ನೊಳಗಿದ್ದರಿಂದ ನಾನು ಪ್ರೇಯರ್ ಮಾಡಿದ್ರೆ ಪ್ರಸನ್ನತೆ ಅನುಭವಿಸೋಕ್ಕಾಗಿಲ್ಲ, ದೇವರೊಂದಿಗೆ ಸಮಾಧಾನದಿಂದ ಇರಲಿಕ್ಕಾಗಲಿಲ್ಲ. ಆದರೆ ನಾನು ದೇವ್ರ ಸಮ್ಮುಖದಲ್ಲಿ ಹೋಗಿ ತುಂಬಾ ಅಳ್ತಾ ಪ್ರಾರ್ಥನೆ ಮಾಡಿದೆ. ದೇವರೇ, ನಿನ್ನ ಸಮ್ಮುಖ ಇಲ್ಲದೆ ನಾನು ಬದುಕಲಿಕ್ಕಾಗಲ್ಲ, ನಾನು ಅವ್ರನ್ನ ಕ್ಷಮಿಸ್ಲಿಕ್ಕೆ ಬಲ ಕೊಡಿಯಪ್ಪ, ನಾನು ನಿನ್ನ ಮಗಳು, ನೀವೇ ಕ್ಷಮಿಸ್ಬಿಟ್ರಲ್ಲ. ಅವ್ರು ನನಗೇನು ಅಂತ ಏನು ದೊಡ್ಡ ತಪ್ಪೇನು ಮಾಡಿಲ್ಲ, ಒಂದು ಸಣ್ಣದಾಗಿ ಮನಸ್ಸನ್ನ ನೋಯಿಸಿದ್ದಾರೆ ಅಷ್ಟೇ. ಆದರೆ ನೀವು ನಿಮ್ಮನ್ನ ಒಡೆದವ್ರನ್ನ, ನಿಮ್ಮನ್ನ ಜಜ್ಜಿದವ್ರನ್ನ, ನಿಮ್ಮನ್ನ ಶಿಲುಬೆಗೆ ಹಾಕದವ್ರನ್ನೇ, ತಂದೆ ಇವ್ರು ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸು, ಅವ್ರು ಏನು ಮಾಡ್ತಾಯಿದ್ದಾರೋ ಇವ್ರಿಗೆ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸು ಅಂತ ಹೇಳಿದ್ರಲ್ಲ. ನನಗೂ ಆ ಕ್ಷಮಿಸೋ ಹೃದಯವನ್ನು ಕೊಡಿ ಅಂತ ಹೇಳಿ ನಾನು ಒಂದು 3 hours ಏನೋ ಹತ್ತಿದ್ದೀನಿ. ಅಳು ನಿಲ್ಲಿಸಲಿಕ್ಕೆ ಆಗಿಲ್ಲ. ಅದಾದ ನಂತರ ಪ್ರಾರ್ಥನೆ ಮುಗಿಸ್ದ ಮೇಲೆ ನನ್ನ ಹೃದಯದಲ್ಲಿ ಒಂದು ಸಮಾಧಾನ, ಅದು ಗ್ರಹಿಕೆಯನ್ನು ಮೀರುವ ಸಮಾಧಾನ. ಆ ಸಮಾಧಾನವನ್ನು ಯಾರೂ ಕೊಡಲಿಕ್ಕಾಗಲ್ಲ. ಅಂಥ ಒಂದು ಸಮಾಧಾನ ನನ್ನ ಹೃದಯವನ್ನು ಆವರಿಸ್ಕೊಳ್ತು. ಆಗ ನನ್ನ ಹೃದಯದಲ್ಲಿ ಒಂದು ಬೇಜಾರೆಲ್ಲ ಹೊರಗಡೆ ಹೊರಟೋಯ್ತು. ಆಗ ನೆಕ್ಸ್ಟು ಅವ್ರನ್ನ ನಾನು ಪ್ರೀತಿಯಿಂದ ಮಾತಾಡಿಸ್ಲಿಕ್ಕೆ ಅನುಕೂಲ ಆಯಿತು. ಅವ್ರು ಬಂದ್ರೂ ಮೊದಲು ಸ್ವಲ್ಪ ಬೇಜಾರಲ್ಲಿ ಇತ್ತು, ಸರಿಯಾಗಿ ಮಾತಾಡ್ಸೋಕ್ಕಾಗ್ತಿರ್ಲಿಲ್ಲ. ಆದರೆ ಈಗ ನಾನು ಪ್ರಾರ್ಥನೆ ಮಾಡಿದ ಮೇಲೆ, ದೇವ್ರು ನನಗೆ ಬಲ ಕೊಟ್ಟ ಮೇಲೆ ಅವ್ರ ಮೇಲೆ ನನಗೆ ಬೇಜಾರೇ ಇಲ್ಲ. ಅವ್ರು ನೋಡಿದ್ರೂ ಪ್ರೈಸ್ ದಿ ಲಾರ್ಡ್ ಚೆನ್ನಾಗಿದ್ದೀರಾ ಅಂತ ಅವ್ರು ಒಂದು ವೇಳೆ ನಾನು ಸರಿಯಾಗಿ ಮಾತಾಡಲಿಲ್ಲ, ನಾನು ಬೇಜಾರಲ್ಲಿ ಮಾತಾಡಿಸ್ತಾ ಇಲ್ಲ, ನನ್ನ ಒಳಗಡೆ ಯಾವ ಬೇಜಾರು ಇಲ್ಲ, ಕಹಿನೂ ಇಲ್ಲ. ಅವ್ರ ಜೊತೆ ನಾನೇ ಮಾತಾಡಿಸ್ತಾ ಇದ್ದೀನಿ, ನಾನೇ ಪ್ರೀತಿಯಿಂದ ಪ್ರೈಸ್ ದಿ ಲಾರ್ಡ್ ಮಾಡ್ತೀನಿ. ಆ ರೀತಿಯ ಒಂದು ಕೃಪೆ ದೇವರು ನನಗೆ ಕೊಟ್ಟರು. ಅದೇ ರೀತಿ ದೇವರು ಖಂಡಿತ ಕೊಡ್ತಾರೆ. ನಾವು ಪರಿಶುದ್ಧರಾಗಿ ಬಾಳಲಿಕ್ಕೆ ನಮ್ಮ ಬಲದಿಂದ ಸಾಧ್ಯ ಇಲ್ಲ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮನಿಂದಲೇ ಅಂತ ದೇವರು ಹೇಳಿದ್ದಾರೆ. ನಮ್ಮ ಬಲದಿಂದ ನಾವು ಪರಿಶುದ್ಧರಾಗಿ ಬಾಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಸತ್ಯ, ಕರ್ತನ ಬಲದಿಂದ ನಾವು ಪರಿಶುದ್ಧರಾಗಿ ಬಾಳಲಿಕ್ಕೆ ಸಾಧ್ಯ, ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಸಾಧ್ಯ. ಆದರೆ ಒಂದು ನಾವು ತೀರ್ಮಾನ ಮಾಡಬೇಕು, ದೇವರೇ, ನಾನು ನಿನ್ನ ಮನಸ್ಸಿಗೆ ನೋವಾಗುವ ಕಾರ್ಯಗಳನ್ನ ಮಾಡಲ್ಲ, ನಾನು ಒಳ್ಳೆಯವನಾಗಿ ಬದುಕ್ತೇನೆ, ಪರಿಶುದ್ಧವಾಗಿ ಜೀವಿಸ್ತೇನೆ, ನಿನಗಿಷ್ಟವಾದ ಕಾರ್ಯಗಳನ್ನ ಮಾಡ್ತೇನೆ ಅಂತ ನಾವು ತೀರ್ಮಾನ ಮಾಡಬೇಕು. ಕೆಲವೊಂದು ಸರಿ ನಾವು ಈ ತೀರ್ಮಾನದಲ್ಲೇ ತೀರ್ಮಾನ ಮಾಡ್ಕೊಂಡು ನಾವು ಜೀವನ ಮಾಡ್ತಾನೇ ಇರ್ತೀವಿ. ಆದರೆ ಕೆಲವೊಂದು ಸನ್ನಿವೇಶಗಳು ಸಡನ್ನಾಗಿ ನಾವು ದೇವ್ರ ವಿರುದ್ಧವಾಗಿ ತಪ್ಪು ಮಾಡುವ ಹಾಗೆ, ಮನಸ್ಸು ನೋಯಿಸುವ ಹಾಗೆ, ಇನ್ನೊಬ್ಬರನ್ನ ಅಫೆಂಡ್ ಆಗೋಂಗೆ ಮಾತಾಡುವ ಹಾಗೆ ಈ ರೀತಿ ಸನ್ನಿವೇಶಗಳು ಬರುತ್ತೆ. ಅಂಥ ಸಮಯದಲ್ಲಿ ಸೋತೋಗ್ಬಿಡ್ಬೇಡಿ. ಮತ್ತೆ ನೀವು ಬಿದ್ದು ಹೋಗಿದ್ದೀರಿ, ಮತ್ತೆ ಎದ್ದು, ಅಪ್ಪ ಕ್ಷಮಿಸಿ ಅಪ್ಪ, ನಾನು ನಿಮ್ಮ ಮನಸ್ಸನ್ನ ನೋಯಿಸ್ಬಿಟ್ಟೆ, ಸಾರಿ ಅಪ್ಪ ಅಂತೇಳಿ ಮತ್ತೆ ನೀವು ದೇವ್ರ ಹತ್ರ ಕ್ಷಮಾಪಣೆ ಕೇಳಿ ರಿನ್ಯೂ ಮಾಡಿಕೊಂಡು ಮತ್ತೆ ಆ ತೀರ್ಮಾನದಲ್ಲಿ ದೃಢವಾಗಿ ನಿಲ್ಕೊಳ್ಳಿ. ನಾವು ತೀರ್ಮಾನ ಮಾಡುವಾಗ ಸೈತಾನ ಆ ತೀರ್ಮಾನವನ್ನು ಬೀಳಿಸ್ಲಿಕ್ಕೆ, ಅಡ್ಡಿಪಡಿಸ್ಲಿಕ್ಕೆ, ಆ ತೀರ್ಮಾನದಿಂದ ನಾವು ವಾಪಸ್ ಬಂದುಬಿಡಲಿಕ್ಕೆ ತುಂಬ ಅಡ್ಡಿಗಳನ್ನ ಪಡಿಸ್ತಾನೆ. ಆದರೆ ಏನೇ ಅಡ್ಡಿಗಳು ಬಂದರೂ ನಾವು ಮಾಡಿಕೊಂಡ ತೀರ್ಮಾನದಲ್ಲಿ ನಾವು ವಾಪಸ್ ಬರದೆ ನಾವು ತೀರ್ಮಾನದಲ್ಲಿ ದೃಢವಾಗಿ ನಿಲ್ಲೋಣ. ಒಂದು ವೇಳೆ ಆ ಥರ ಇಕ್ಕಟ್ಟಾದ ಹೋರಾಟ ಒಂದು ಪರಿಸ್ಥಿತಿ ಬಂದರೂ ಸಹ ತಕ್ಷಣ ದೇವ್ರ ಹತ್ರ ಸಾರಿ ಕೇಳಿ, ನಮ್ಮ ದೇವರು ಕ್ಷಮಿಸುವ ಆತನು, ಮತ್ತೆ ನಾವು ಆ ತೀರ್ಮಾನದಲ್ಲಿ ದೃಢವಾಗಿ ನಿಂತ್ಕೊಳ್ಳೋಣ. ದೇವರು ಖಂಡಿತವಾಗಲೂ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಆ ಪರಿಶುದ್ಧತೆಯ ಉನ್ನತ ಹಂತಕ್ಕೆ ಕರ್ಕೊಂಡು ಹೋಗಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ಯಾಕಂದರೆ ಆತನು ಪರಿಶುದ್ಧನಾಗಿರೋದ್ರಿಂದ ನಾವು ಪರಿಶುದ್ಧರಾಗಿ ಬದುಕಲಿಕ್ಕೆ ಸಾಧ್ಯ. ನಾವು ಪರಿಶುದ್ಧತೆ ಹಂತಕ್ಕೆ ಖಂಡಿತ ನಾವು ಸಾಗ್ತಾ ಹೋಗ್ತಿದ್ದೇವೆ. ಒಂದು ಹಂತ ಬಂದಾಗ ನಾವು ಪರಿಶುದ್ಧತೆಯ ಪರಿಪಕ್ವತೆಗೆ ಬಂದ್ಬಿಡ್ತೇವೆ.
ದೇವರ ಮುಂದೆ ನಿಂತ್ಕೊಳ್ಳುವಾಗ ನಾವು ಯೋಗ್ಯರಾಗಿ ಕಾಣಿಸ್ಕೊಳ್ತೇವೆ. ಅದರಿಂದ ದೇವರು ನಮ್ಮನ್ನು ಕರೆದಿರೋದೇ ನಾವು ಒಳ್ಳೆಯವರಾಗಿ ಜೀವನ ಮಾಡಬೇಕು ಅಂತ. ಆದ್ದರಿಂದ ನಾವು ತೀರ್ಮಾನ ಮಾಡೋಣ, ನಾವು ಪರಿಶುದ್ಧವಾಗಿ ಬಾಳುವ ತೀರ್ಮಾನ. ದೇವರೇ, ನಾನು ನಿನಗಾಗಿ ಪರಿಶುದ್ಧವಾಗಿ ಬಾಳ್ತೀನಿ, ನಿನಗಾಗಿ ನಾನು ಒಳ್ಳೆತನವಾಗಿ ಜೀವಿಸ್ತೀನಿ, ನಿನಗಿಷ್ಟವಾದ ಕಾರ್ಯಗಳನ್ನ ಮಾಡ್ತೀನಿ ಅಂತ ನಾವು ತೀರ್ಮಾನ ಮಾಡೋಣ. ಮತ್ತು ಈ ಪರಿಶುದ್ಧವಾಗಿ ಬಾಳಲಿಕ್ಕೆ ಸಹಾಯ ಮಾಡುವಂಥ ಕೆಲವು ಕಾರ್ಯಗಳಿದೆ. ದೇವ್ರ ಚಿತ್ತ ಇರೋದಾದರೆ ನೆಕ್ಸ್ಟ್ ದಿನಗಳಲ್ಲಿ ನಾವು ಅದನ್ನು ಧ್ಯಾನ ಮಾಡೋಣ. ಈ ದಿನ ದೇವರು ನಮ್ಮನ್ನು ಕರೆದಿರೋದು ನಾವು ಶುದ್ಧರಾಗಿರಬೇಕೆಂಬುದಕ್ಕಾಗಿ, ದೇವರು ನಮ್ಮನ್ನು ಆರಿಸ್ಕೊಂಡಿರೋದು ನಾವು ಪರಿಶುದ್ಧರಾಗಿರಬೇಕೆಂಬುದಕ್ಕಾಗಿ. ಅದಕ್ಕೆ ನಾವು ಈ ದಿನ ತೀರ್ಮಾನ ಮಾಡಬೇಕು, ಹೌದಪ್ಪ, ನೀವು ನಾನು ಪರಿಶುದ್ಧಳಾಗಿರಬೇಕೆಂಬುದಕ್ಕಾಗಿ ನೀವು ಕರೆದಿದ್ದೀರಿ, ನಾನು ಪರಿಶುದ್ಧಳಾಗಿರಲಿಕ್ಕೆ ನಾನು ತೀರ್ಮಾನ ಮಾಡ್ತೇನೆ, ನನಗೆ ಸಹಾಯ ಮಾಡಿಯಪ್ಪ ಅಂಥೇಳಿ ನಾವು ದೇವರಲ್ಲಿ ತೀರ್ಮಾನ ಮಾಡಿ, ದೇವರ ಸಹಾಯದೊಂದಿಗೆ ನಾವು ಈ ಲೋಕದಲ್ಲಿ ಪರಿಶುದ್ಧವಾಗಿ ಬಾಳಿ ಒಂದು ದಿನ ದೇವರ ಮುಂದೆ ನಿಂತ್ಕೊಳ್ಳುವಾಗ ವೆಲ್ ಡನ್, ಎಕ್ಸಲೆಂಟ್ ಅಂತ ದೇವ್ರ ಮುಂದೆ ನಾವು ಹೇಳಿಸ್ಕೊಳ್ಬೇಕು. ಆ ರೀತಿಯಾಗಿ ನಾವು ಈ ಲೋಕದಲ್ಲಿ ಬದುಕೋಣ. ಅದಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. ನಾವೆಲ್ಲರೂ ಎದ್ದು ನಿಂತು ನಾವು ದೇವರಿಗೆ ಥ್ಯಾಂಕ್ಸ್ ಹೇಳೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ಪರಿಶುದ್ಧವಾಗಿ ಬಾಳಲಿಕ್ಕೆ ನನಗೆ ಸಹಾಯ ಮಾಡಿಯಪ್ಪ ಅಂತ ನಾವು ಕೇಳಿಕೊಳ್ಳೋಣ. ಹಾಲೆಲೂಯ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ, ಪರಿಶುದ್ಧನಾದ ದೇವರೇ ಸ್ತೋತ್ರಪ್ಪ. ಅಪ್ಪ, ನೀವು ನಮ್ಮನ್ನು ಕರೆದಿರೋದು ನಾವು ಪರಿಶುದ್ಧರಾಗಿರಬೇಕೆಂಬುದಕ್ಕಾಗಿ, ನಾವು ಪರಿಶುದ್ಧರಾಗಿರಬೇಕು ಮತ್ತು ದೋಷವಿಲ್ಲದವರಾಗಿರಬೇಕೆಂಬುದಕ್ಕಾಗಿ ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನು ನೀವು ಆರಿಸ್ಕೊಂಡಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನೀವು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರಬೇಕೆಂಬುದಕ್ಕಾಗಿ ಕರೆದಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ನಾವು ಈ ದಿನ ತೀರ್ಮಾನ ಮಾಡ್ತೇವೆ, ನಾವು ಶುದ್ಧರಾಗಿರುವುದಕ್ಕಾಗಿ, ನಿನಗೆ ಇಷ್ಟವಾದ ಕಾರ್ಯಗಳನ್ನು ಮಾಡುವುದಕ್ಕಾಗಿ, ನಿಮ್ಮನ್ನು ಸಂತೋಷಪಡಿಸುವ ಕಾರ್ಯಗಳನ್ನು ಮಾಡುವುದಕ್ಕಾಗಿ, ಪರಿಶುದ್ಧವಾಗಿ ಬದುಕುವುದಕ್ಕಾಗಿ ನಾವು ತೀರ್ಮಾನ ಮಾಡ್ತೇವೆ. ಸ್ವಾಮಿ ದೇವರೇ, ನೀವು ನಮಗೆ ಸಹಾಯ ಮಾಡಿಯಪ್ಪ, ಸಹಾಯ ಮಾಡಿ ರಾಜ. ಈ ಪಾಪ ತುಂಬಿರುವ ಈ ಲೋಕದಲ್ಲಿ ನಾವು ನಿನಗಾಗಿ ಪರಿಶುದ್ಧವಾಗಿ ಬಾಳಬೇಕು. ಹೌದು ಸ್ವಾಮಿ, ದಾನಿಯೇಲನು ಬಾಬೆಲ್ ದೇಶವೆಂಬ ಆ ಪಾಪದ ದೇಶದಲ್ಲಿ ನಿನಗಾಗಿ ತೀರ್ಮಾನ ಮಾಡಿದನು. ಈ ಪದಾರ್ಥಗಳನ್ನ ತಿಂದು ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಅಶುದ್ಧ ಮಾಡ್ಕೊಳ್ಳಲ್ಲ, ಅಶುದ್ಧನಾಗಲಾರೆ ಅಂತ ತೀರ್ಮಾನ ಮಾಡಿದ ದಾನಿಯೇಲನು, ಅದೇ ರೀತಿ ನಾವು ತೀರ್ಮಾನ ಮಾಡಬೇಕು. ಯೋಸೇಫನು ತೀರ್ಮಾನ ಮಾಡಿದನು, ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನನ್ನ ದೇವರ ವಿರುದ್ಧವಾಗಿ ಹೇಗೆ ಮಾಡಲಿ. ಅದೇ ತೀರ್ಮಾನವನ್ನು ನಾವು ಮಾಡಬೇಕಪ್ಪ. ದಾನಿಯೇಲನು ಮಾಡಿದ ತೀರ್ಮಾನವನ್ನು, ಯೋಸೇಫನು ಮಾಡಿದ ತೀರ್ಮಾನವನ್ನು ನಾವು ಸಹ ಮಾಡಿ ನಿನಗಾಗಿ ಪರಿಶುದ್ಧರಾಗಿ ಜೀವಿಸಲಿಕ್ಕೆ, ಪರಿಶುದ್ಧವಾಗಿ ಬದುಕಲಿಕ್ಕೆ, ನಿನಗಿಷ್ಟವಾದ ಕಾರ್ಯಗಳನ್ನ ಮಾಡಲಿಕ್ಕೆ, ಕೆಟ್ಟತನವನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿಕ್ಕೆ, ಕೆಟ್ಟತನಕ್ಕೆ ಸೋತು ಹೋಗದೆ ಕೆಟ್ಟತನವನ್ನು ಒಳ್ಳೆತನದಿಂದ ಗೆಲ್ಲುವುದಕ್ಕೆ ನಮಗೆ ಸಹಾಯ ಮಾಡು ರಾಜ. ಕರ್ತನೇ, ನಮ್ಗಂಥ ಕೃಪೆಯನ್ನು ನೀವು ಒದಗಿಸ್ಕೊಡಿ ಸ್ವಾಮಿ. ನಿಮ್ಮಿಂದ ಅಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲಪ್ಪ. ನಾವು ಪರಿಶುದ್ಧರಾಗಿರಬೇಕೆಂಬುದೇ ನಿಮ್ಮ ಚಿತ್ತವಾಗಿದೆ, ನಾವು ದೋಷವಿಲ್ಲದವರಾಗಿ ನಡ್ಕೊಳ್ಬೇಕೆಂಬುದೇ ನಿಮ್ಮ ಉದ್ದೇಶವಾಗಿದೆ. ಅದಕ್ಕಾಗಿಯೇ ನಮ್ಮನ್ನು ಕರೆದಿರುವುದಕ್ಕಾಗಿ ಸ್ತೋತ್ರ. ಅದಕ್ಕಾಗಿ ನಮ್ಮನ್ನು ಪ್ರತ್ಯೇಕಿಸಿದಿರಲ್ಲಪ್ಪ, ಅದಕ್ಕಾಗಿ ನಮ್ಮನ್ನು ಆರಿಸ್ಕೊಂಡಿದ್ದೀರಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ನೀನು ಕರೆದ, ನೀನು ಆರಿಸಿಕೊಂಡ ಈ ಯೋಜನೆಯನ್ನು ನಾವು ನೆರವೇರಿಸಲಿಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ಪರಿಶುದ್ಧರಾಗಿ ಬದುಕಿ ನಿಮ್ಮನ್ನು ಸಂತೋಷಪಡಿಸಿ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳುವಾಗ ವೆಲ್ ಡನ್ ಮಗನೆ, ಎಕ್ಸಲೆಂಟ್ ಮಗನೆ, ಬಲಾನಂಬಿಗಸ್ತನಾದ ಮಗನೆ, ಬಲಾನಂಬಿಗಸ್ತಳಾದ ಮಗಳೇ ಅಂತ ನಿಮ್ಮ ಹತ್ರ ಅನಿಸ್ಕೊಳ್ಬೇಕಪ್ಪ, ಹೇಳಿಸ್ಕೊಳ್ಬೇಕಪ್ಪ. ಆ ರೀತಿ ನಮ್ಮೊಬ್ಬೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸಿ ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ಆನ್ಲೈನಲ್ಲಿ ನಮ್ಮ ಜೊತೆ ಸೇರಿಕೊಂಡಿರೋ ಎಲ್ಲರೂ ಕೂಡ ನಿಮಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ದೇವರು ನನ್ನನ್ನು ನಡೆಸಬೇಕು ಎಂಬುದಕ್ಕಾಗಿ ನೀವು ಕೇಳ್ಕೊಳ್ಳಿ. ಅಪ್ಪ, ಈ ದಿನವನ್ನು ಸಂಪೂರ್ಣವಾಗಿ ನಿನ್ನ ಕರಗಳಿಗೆ ನನ್ನನ್ನು, ನಮ್ಮ ಕುಟುಂಬವನ್ನು ಒಪ್ಪಿಸ್ಕೊಡ್ತೇನಪ್ಪ. ಕರ್ತನೇ, ನನ್ನನ್ನು ನಡೆಸು, ನನ್ನ ಕುಟುಂಬವನ್ನು ನಡೆಸು ಸ್ವಾಮಿ. ನಾವು ನಿಮಗೆ ಇಷ್ಟವಾದ ಕಾರ್ಯಗಳನ್ನ ಮಾಡುವಂತೆ ಈ ದಿನ ನನ್ನ ಆಲೋಚನೆ, ನನ್ನ ಬಾಯಿ ಮಾತು, ನನ್ನ ನಡೆ ನುಡಿ ಎಲ್ಲವೂ ನಿನಗೆ ಖುಷಿ ತರಬೇಕು ಎಂಬುದಾಗಿ ನಿಮಗಾಗಿ ನೀವು ಕೇಳ್ಕೊಳ್ಳಿ. ನಾವೆಲ್ಲರೂ ಸೇರಿ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಮತ್ತು ಈ ದಿನದಕ್ಕೆ ಬೇಕಾದಂಥ ದೇವರ ಆಶೀರ್ವಾದಕ್ಕಾಗಿ, ದೇವರ ಕಾರ್ಯಕ್ಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರ್ತೀವಪ್ಪ. ಅಪ್ಪ, ಆನ್ಲೈನಲ್ಲಿ ನಮ್ಮ ಜೊತೆ ಸೇರಿಕೊಂಡಿರುವಂಥ ಎಲ್ಲ ಬ್ರದರ್ಸ್ಗಾಗಿ, ಸಿಸ್ಟರ್ಸ್ಗಾಗಿ ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ ಕರ್ತನೆ, ನಮ್ಮೊಬ್ಬೊಬ್ಬರನ್ನೂ ಸಹ ನಿಮ್ಮ ಕರಗಳಿಗೆ ಒಪ್ಪಿಸ್ಕೊಡ್ತೇವೆ. ಈ ದಿನ ನಮ್ಮೊಬ್ಬೊಬ್ಬರನ್ನು ನೀವು ನಡೆಸಿ ಸ್ವಾಮಿ. ನಿಮ್ಮ ಕರಗಳಿಗೆ ನಮ್ಮನ್ನು ಒಪ್ಪಿಸ್ಕೊಡ್ತೇವಪ್ಪ. ಈ ದಿನ ನಮ್ಮ ಆಲೋಚನೆ ಮೂಲಕ ನಿಮಗೆ ಮಹಿಮೆ ಉಂಟಾಗಬೇಕು, ನಮ್ಮ ಮಾತಿನ ಮೂಲಕ, ನಮ್ಮ ನಡೆ ಮೂಲಕ ನಿಮಗೆ ಮಹಿಮೆ ಉಂಟಾಗಬೇಕಪ್ಪ. ಮತ್ತು ಕರ್ತನೆ, ಈ ದಿನವನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸ್ಕೊಡ್ತೇವೆ. ಈ ದಿನವನ್ನು ನೀವು ಆಳ್ವಿಕೆ ಮಾಡಿ ಸ್ವಾಮಿ. ದೇವರೇ ಸ್ತೋತ್ರ. ಈ ದಿನ ಅಪ್ಪ ಕರ್ತನೆ, ಎಲ್ಲರಿಗೂ ಬೇಕಾದ ಸುರಕ್ಷತೆಯನ್ನು, ಆರೋಗ್ಯವನ್ನು ಕೊಡಿ. ಯಾವ ವಿಚಾರಗಳಲ್ಲಿ ಕರ್ತನೆ
ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಆ ವಿಚಾರಗಳಲ್ಲಿ ಸಕ್ಸಸ್ನ ಉಂಟು ಮಾಡಿ ಸ್ವಾಮಿ. ಕರ್ತನೇ ಸ್ತೋತ್ರ. ಯಾರು ಕೂಡ ಸೋತು ಹೋಗದೆ ಅಪ್ಪ ಕರ್ತನೆ ನಿನ್ನಿಂದ ಬಲವನ್ನು ಹೊಂದಿಕೊಂಡು ಒಂದು ಉನ್ನತದ ಬಲದೊಂದಿಗೆ ಕರ್ತನೆ ಧೈರ್ಯದೊಂದಿಗೆ ಜೀವನ ಮಾಡಲಿಕ್ಕೆ ಸಹಾಯ ಮಾಡಿ ಅಪ್ಪ. ಎಲ್ಲ ಕರ್ತನೆ ಬೇಜಾರು ಜಿಗುಪ್ಸೆ ಎಲ್ಲವನ್ನ ತೆಗೆದಾಕಿ ಗ್ರಹಿಕೆಯನ್ನು ಮೀರುವ ನಿನ್ನ ಸಮಾಧಾನದಿಂದ ಒಬ್ಬೊಬ್ಬರನ್ನು ತುಂಬಿಸಿ ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಿರುವ ಪ್ರತಿಯೊಬ್ಬರನ್ನು ಉತ್ಸಾಹಪಡಿಸಪ್ಪ ಕರ್ತನೆ. ನಿನ್ನ ಒಂದು ಬಲದಿಂದ ತುಂಬಿಸಿ ಅಪ್ಪ ಕರ್ತನೆ ಸ್ತೋತ್ರ ಸ್ವಾಮಿ. ನಿನ್ನ ಅಭಿಷೇಕದಿಂದ ಅಭಿಷೇಕಿಸು. ನಿನ್ನ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ದಿನವನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸ್ಕೊಡ್ತೇವೆ. ನೀವು ಆಳ್ವಿಕೆ ಮಾಡಿಯಪ್ಪ, ನೀವು ನಡೆಸಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್ ಆಮೇನ್.